ಅದೇ ಥರ ಪ್ರಾಜೆಕ್ಟ್ ಸೆಕೆಂಡಲ್ಲಿ ಕೂಡ ಆ್ಯನ್ಯುವಲ್ ಆ್ಯಾವ್ರೇಜ್ ಪ್ರಾಫಿಟ್ ಆಫ್ ದ ಪ್ರಾಜೆಕ್ಟ್ ಎಮ್ ತೊಗೊಂಡಾಗ 70,000 ಆ್ಯಾವ್ರೇಜ್ ಮಾಡಿದಾಗ ಇಟ್ಸ್ 73,000 ಬರ್ತಾ ಇದೆ. ಸೊ 70,000 ಡಿವೈಡೆಡ್ ಬೈ 2,40,000 ದಟ್ ಇಸ್ ಒರಿಜಿನಲ್ ಇನ್ವೆಸ್ಟ್ಮೆಂಟ್ ಇಂಟು 100. ಅದು ನಿಮಗೆ ಎಷ್ಟು ಬರ್ತಾ ಇದೆ? 29%. ಫ್ರೆಂಡ್ಸ್, ಇದರಲ್ಲಿ ಒಂದು ಸಣ್ಣ ಕನ್ಫ್ಯೂಷನ್ ಆಗೋ ಚಾನ್ಸಸ್ ಇರುತ್ತೆ. ಲೈಕ್ ಎವ್ರೇಜ್ ರೇಟ್ ಆಫ್ ರಿಟರ್ನ್ದು ಫಾರ್ಮುಲಾ ಬಂದು ಎವರೇಜ್ ಪ್ರಾಫಿಟ್ಸ್ ಡಿವೈಡ್ ಬೈ ಎವರೇಜ್ ಇನ್ವೆಸ್ಟ್ಮೆಂಟ್. ಬಟ್ ಇದರೊಳಗೆ ಏನಿದೆ, ನಮ್ಮದು ಇನ್ವೆಸ್ಟ್ಮೆಂಟು ಸೇಮ್ ಇದೆ. ಓಕೆ, ದೆರ್ ಇಸ್ ನೋ ಚೇಂಜಸ್, ಅಥವಾ ನಾವೇನು ಮಧ್ಯದಲ್ಲಿ ಹಾಕ್ತಾ ಇಲ್ಲ ಪ್ರಾಜೆಕ್ಟ್ಗೆ. ಸೊ ಇದು ಸೇಮ್ ಇರೋದ್ರಿಂದ ನಾವು ಒರಿಜಿನಲ್ ಇನ್ವೆಸ್ಟ್ಮೆಂಟನ್ನು ಡೈರೆಕ್ಟಾಗಿ ತೊಗೋತಾ ಇದ್ದೀವಿ. ಇನ್ ಕೇಸ್ ನಿಮಗೆ 2-3 ಇನ್ವೆಸ್ಟ್ಮೆಂಟ್ ಕೊಟ್ಟಾಗ ನಾವು ಅದರದ್ದು ಎವ್ರೇಜ್ ಇನ್ವೆಸ್ಟ್ಮೆಂಟನ್ನು ತೊಗೋಬೇಕಾಗುತ್ತೆ. ಇಲ್ಲಿ ಪ್ರಾಜೆಕ್ಟ್ ಎದ್ದು ಎವರೇಜ್ ರೇಟ್ ಆಫ್ ರಿಟರ್ನು ಪ್ರಾಜೆಕ್ಟ್ ಎಮ್ಗಿಂತ ಕಡಿಮೆ ಇದೆ. ಸೊ ಈ ಒಂದು ಮೆಥಡಲ್ಲಿ ಆಗಿದ್ದರೆ ನಾವು ಪ್ರಾಜೆಕ್ಟ್ ಎಮ್ಮನ್ನು ಸೆಲೆಕ್ಟ್ ಮಾಡ್ಬೋದಿತ್ತು. ಎನಿಹೌ ನಮಗೆ ಕ್ವಶನಲ್ಲಿ ಯಾವ್ದು ಪ್ರಾಜೆಕ್ಟನ್ನು ಸೆಲೆಕ್ಟ್ ಮಾಡ್ತೀರಿ ಅಂತ ಏನೂ ಕೇಳಿಲ್ಲ, ಜಸ್ಟ್ ಕ್ಯಾಲ್ಕುಲೇಷನ್ ಕೊಟ್ಟಿದ್ದಾರೆ. ಬಟ್ ಅವರ್ ರೆಫರೆನ್ಸ್ಗೆ ನಾನೇನು ಮಾಡ್ತಾಯಿದ್ದೀನಿ, ಇನ್ನು ಕೊಡ್ತಾ ಇದ್ದೀನಿ. ಲೈಕ್ ಪ್ರಾಜೆಕ್ಟ್ ಯಾವುದ್ರಲ್ಲಿ ಜಾಸ್ತಿ ಇದೆ ಆ ಪ್ರಾಜೆಕ್ಟನ್ನು ನಾವು ಅಕ್ಸೆಪ್ಟ್ ಮಾಡ್ತಾಯಿದ್ದೀವಿ. ಓಕೆ ಫ್ರೆಂಡ್ಸ್, ನೆಕ್ಸ್ಟು ಕಮಿಂಗ್ ಟು ದ ವೆರಿ ಇಂಪಾರ್ಟೆಂಟ್ ಟಾಪಿಕ್, ದಟ್ ಈಸ್ ಎನ್ ಪಿ ವಿ. ಎನ್ ಪಿ ವಿಯಲ್ಲಿ ನಾವೇನು ಪ್ರಾಜೆಕ್ಟ್ ಸೆಲೆಕ್ಟ್ ಮಾಡ್ತೀವಿ ಅಥವಾ ಯಾವ ಥರ ಕ್ಯಾಲ್ಕುಲೇಷನ್ ಮಾಡ್ತೀವಿ ಅಂದರೆ, ಎನ್ ಪಿ ವಿಯಲ್ಲಿ ವೆರಿ ಸಿಂಪಲ್ ಫ್ರೆಂಡ್ಸ್. ಫಸ್ಟ್ ನಾವು ಇಯರನ್ನು ಹಾಕೋತಾ ಇದ್ದೀವಿ. ಆ್ಯಸ್ ಇಟ್ ಈಸ್ ಕ್ವಶನ್ಸಲ್ಲಿ ಕೊಟ್ಟಿದ್ದಾರೆ. ಪ್ರಾಜೆಕ್ಟ್ ಎ, ಪ್ರಾಜೆಕ್ಟ್ ಎಮ್. ಓಕೆ, ಪ್ರಾಜೆಕ್ಟ್ ಎ, ಪ್ರಾಜೆಕ್ಟ್ ಎಮ್ದು ನೀವು ಇಲ್ಲೇನು ವ್ಯಾಲ್ಯೂಸ್ ಇದೆ ಅದನ್ನು ಇಲ್ಲಿ ಫಿಲ್ಟ್ ಮಾಡ್ತಾ ಇದ್ದೀರಾ, ಪ್ರಾಜೆಕ್ಟ್ ಎದಲ್ಲಿ ಮತ್ತು ಪ್ರಾಜೆಕ್ಟ್ ಎಮ್ಮಲ್ಲಿ. ಆಮೇಲೆ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ ಎಟ್ 15%. ನಿಮ್ಗೆ ಆವಾಗಲೇ ತೋರಿಸಿದೆ ಫ್ರೆಂಡ್ಸ್, ಎಟ್ 15% ಏನಾಗುತ್ತೆ, ಇದು ಲಾಸ್ಟ್ ನಿಮ್ಮ ಬುಕ್ಕಲ್ಲಿರೋ ಲಾಸ್ಟ್ ಟೇಬಲಲ್ಲಿ ಎನ್ ಪಿ ವಿ ಕೊಟ್ಟಿದ್ದಾರೆ. ಅದರಲ್ಲಿ 15% ನಾವು ತೊಗೊತಾ ಇದ್ದೀವಿ. ಓಕೆ, 5 ಇಯರ್ಸ್ಗೆ. ಅದೇ ವ್ಯಾಲ್ಯೂಸ್ನ ಇಲ್ಲಿ ಫಿಟ್ ಮಾಡಿಬಿಟ್ಟು ನೀವೇನು ಮಾಡ್ತಾಯಿದ್ದೀರಾ, ಇದು ಕ್ಯಾಲ್ಕುಲೇಷನ್ಸ್ ಮಾಡ್ತಾಯಿದ್ದೀರಾ, ಮಲ್ಟಿಪ್ಲಿಕೇಶನ್ ಮಾಡ್ತಾಯಿದ್ದೀರಾ. ದಟ್ ಈಸ್ 0.8696 ಮಲ್ಟಿಪ್ಲಿಫೈಡ್ ಬೈ 1,20,000 ನಿಮಗೆ 1,04,352 ಸಿಗ್ತಾಯಿದೆ. ಓಕೆ, ಅದೇ ಸೇಮು 70,000ಗೆ ಮಾಡಿದಾಗ ಇಷ್ಟು ಸಿಗ್ತಾಯಿದೆ. ಸೊ 5 ಇಯರ್ಸ್ಗೆ ನೀವು ಕ್ಯಾಲ್ಕುಲೇಟ್ ಮಾಡ್ತಾಯಿದ್ದೀರಾ. ದಟ್ ಈಸ್ ಇಲ್ಲೇನು ಮಾಡ್ತಾಯಿದ್ದೀವಿ ಅಂತಂದರೆ, ಲೈಕ್ ಈ ಫ್ಯಾಕ್ಟ್ರನ್ನ ಮಲ್ಟಿಪ್ಲೈಡ್ ಬೈ ದಿಸ್ ಮಾಡ್ತಾಯಿದ್ದೀವಿ. ಓಕೆ, ಈ ಫ್ಯಾಕ್ಟ್ರ್ ಮಲ್ಟಿಪ್ಲೈಡ್ ಬೈ 1,20,000, 1,70,000 ಮತ್ತು 20,000 ಮತ್ತು 10,000. ಸೊ ಅದನ್ನು ಟೋಟಲ್ ಮಾಡಿದಾಗ ಈಗ 1,20,000ಇಂದ ಏನು ಪ್ರೆಸೆಂಟ್ ವ್ಯಾಲ್ಯೂ ಬಂದಿದೆ ಅದನ್ನು 1,04,352, 75,610, 46,125, 11,436, 4,972 ಇದನ್ನೆಲ್ಲ ಟೋಟಲ್ ಮಾಡಿ ವಿ ಆರ್ ಗೋಯಿಂಗ್ ಟು ಸಬ್ಸ್ಟ್ರಾಕ್ಟ್ ಫ್ರಮ್ ದ 2,40,000. 2,40,000 ಇದೆ, ಅದನ್ನು ತೆಗಿತಾ ಇದೆ. 2,40,000 ಯಾಕಂದರೆ 2,40,000 ನಮ್ಮದು ಇನಿಷಿಯಲ್ ಇನ್ವೆಸ್ಟ್ಮೆಂಟು. ಅದರೊಳಗಡೆ ಎಷ್ಟಾಗಿದೆ, ಎಷ್ಟು ನಮಗೆ ಎವ್ರಿ ಇಯರ್ ಬರ್ತಾ ಇದೆ ಅದನ್ನು ತೆಗೆದಾಗ ನಮಗೆ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಸಿಗುತ್ತೆ. ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಅಂದರೆ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಏನು ನಮಗೆ ಪ್ರಾಫಿಟ್ ಬರುತ್ತೆ, ಪ್ರಾಫಿಟ್ ಮೈನಸ್ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಬಂದಿದ್ದು 2,395. ಬಟ್ ಈ ಪ್ರಾಜೆಕ್ಟಲ್ಲಿ ನಮ್ಮದು ನೆಗೆಟಿವ್ ಆಗ್ತದೆ, -5,346. ಸೊ ಎನ್ ಪಿ ವಿ ಈಸ್ ನೋಡಿ ಕ್ಯಾಶ್ ಇನ್ಫ್ಲೋ ಮೈನಸ್ ಕ್ಯಾಶ್ ಔಟ್ಲೇ. ಓಕೆ, ಎನ್ ಪಿ ಇಸ್ 2,395, ಇಲ್ಲಿ -5,346. ನೆಕ್ಸ್ಟು ಪ್ರಾಫಿಟಬಿಲಿಟಿ ಇಂಡೆಕ್ಸ್ ಕಂಡುಹಿಡಿತೀವಿ. ಪ್ರಾಫಿಟಬಿಲಿಟಿ ಇಂಡೆಕ್ಸ್ ಹೆಂಗೆ ಕಂಡಿತಾ ಹೇಳ್ತೀವಿ ಅಂದರೆ, ಪ್ರೆಸೆಂಟ್ ವ್ಯಾಲ್ಯೂ ಕ್ಯಾಶ್ ಇನ್ಫ್ಲೋ ಡಿವೈಡ್ ಬೈ ಪ್ರೆಸೆಂಟ್ ವ್ಯಾಲ್ಯೂ ಕ್ಯಾಶ್ ಔಟ್ಲೇ. ಓಕೆ, ಇದರೊಳಗೆ ಏನಾಗಿದೆ, ಇದ್ರ ಟೋಟಲ್ ಬಂದ್ಬಿಟ್ಟು ಈ 1,04,352 ಇಂದ 4,972 ಟೋಟಲ್ ನಮ್ಮದು ಕ್ಯಾಶ್ ಇನ್ಫ್ಲೋ ಬಂದು 2,42,395 ಬಂದಿದೆ. ದ ಒರಿಜಿನಲ್ ಇನ್ವೆಸ್ಟ್ಮೆಂಟ್ ಇಸ್ 2,40,000. ಅದನ್ನು ಡಿವೈಡ್ ಮಾಡಿದಾಗ ನಮಗೆ 1.0099 ಸಿಗ್ತಾ ಇದೆ. ಇಲ್ಲಿ ಪ್ರಾಫಿಟಬಿಲಿಟಿ ಇಂಡೆಕ್ಸಲ್ಲಿ 2,34,654 ನಮ್ಮದು ಇದರದ್ದು ಟೋಟಲ್ ಬಂದು 5 ಇಯರ್ಸ್ದು ಟೋಟಲ್ ಇನ್ಫ್ಲೋ ಬಂದು 2,34,654. ಒರಿಜಿನಲ್ ಇನ್ವೆಸ್ಟ್ಮೆಂಟ್ ಬಂದು 2,40,000 ಡಿವೈಡ್ ಮಾಡಿದಾಗ 0.977. ಇನ್ ಕೇಸ್ ಪ್ರಾಬ್ಲಮಲ್ಲಿ ಕೊಟ್ಟರೆ ಯಾವುದನ್ನು ಸೆಲೆಕ್ಟ್ ಮಾಡ್ತೀನಿ ಅಂದರೆ, ಯಾವುದು ಪ್ರಾಫಿಟಬಿಲಿಟಿ ಇಂಡೆಕ್ಸ್ ಜಾಸ್ತಿ ಇದೆಯೋ ಆ ಪ್ರಾಜೆಕ್ಟನ್ನು ನಾವು ಸೆಲೆಕ್ಟ್ ಮಾಡ್ಕೋತೀವಿ. ಓಕೆ, ಇಲ್ಲಿ ಮತ್ತೆ ಎನ್ ಪಿ ವಿದು ಒಂದು ಇದಿದೆ, ಪಿ ವಿ ಫ್ಯಾಕ್ಟರ್ ಫೈಂಡ್ ಔಟ್ ಮಾಡಬೇಕಂದ್ರೆ ಏನು ಮಾಡಬೇಕಂತ, ಎನ್ ಪಿ ವಿ ಟೋಟಲ್ ಪ್ರೆಸೆಂಟ್ ವ್ಯಾಲ್ಯೂ ಮೈನಸ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ದ ಇನಿಷಿಯಲ್ ಔಟ್ಲೇ. ಓಕೆ,
ಪಿ ವಿ ಇಸ್ ಈಕ್ವಲ್ ಟು 1 ಪ್ಲಸ್ ಆರ್ ಎನ್. ಇದನ್ನು ಸಿಂಪಲ್ಲಾಗಿ ನಿಮಗೇನಾದರೂ ಆರ್ ಬಂದು 10% ಇತ್ತು ಅಂದರೆ ದಟ್ ಈಸ್ ಗೋಯಿಂಗ್ ಟು ಗಿವ್ ಯು 1.10 ಬರುತ್ತೆ ಇದು. ಓಕೆ, ಇದು ನೀವೇನಾದರೂ ಇದರ ಮೆಥಡಲ್ಲಿ ಮಾಡ್ತೀರಾ ಅಂತಂದರೆ, ಏನು ಫಾರ್ಮುಲಾ ಮೆಥಡಲ್ಲಿ ಮಾಡ್ತೀರಾ ಅಂತಂದರೆ ಈ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟ್ರಿ ಏನಿದೆ ಇದನ್ನು ಈ ಥರ ಕೂಡ ಮಾಡ್ಬೋದು. ಓಕೆ, 1/1.10 ಮಾಡಿ ಇದು ಮಾಡ್ಬೋದು. ಇಲ್ಲಿ ಪಿ ವಿ ಇಸ್ ಈಕ್ವಲ್ ಟು ಪ್ರೆಸೆಂಟ್ ವ್ಯಾಲ್ಯೂ, ಆರ್ ಇಸ್ ಈಕ್ವಲ್ ಟು ರೇಟ್ ಆಫ್ ಇಂಟ್ರೆಸ್ಟ್ ಆರ್ ಡಿಸ್ಕೌಂಟ್ ರೇಟ್, ಎನ್ ಇಸ್ ಈಕ್ವಲ್ ಟು ನಂಬರ್ ಆಫ್ ಇಯರ್ಸ್. ಓಕೆ, ಪ್ರಾಜೆಕ್ಟ್ ಎ ಹ್ಯಾವಿಂಗ್ ದ ಎನ್ ಪಿ ವಿ ಪಾಸಿಟಿವ್ ಆ್ಯಂಡ್ ಪಿ ಐ ಈಸ್ ಮೋರ್ ದೆನ್ ಸೊ ವಿ ಕ್ಯಾನ್ ಅಕ್ಸೆಪ್ಟ್ ದ ಪ್ರಾಜೆಕ್ಟ್ ಎ. ಸೊ ಇದರಲ್ಲಿ ನಮಗೆ ಪ್ರಾಜೆಕ್ಟ್ ಎ ಅನ್ನು ನಾವು ಸೆಲೆಕ್ಟ್ ಮಾಡ್ಕೋಬೋದು ಅಂತ ಅನಿಸ್ತಾ ಇದೆ. ಫೈನ್ ಫ್ರೆಂಡ್ಸ್, ದಟ್ ಈಸ್ ಎನ್ ಪಿ ವಿ ವ್ಯಾಲ್ಯೂ. ಓಕೆ, ಎನ್ ಪಿ ವಿ ವ್ಯಾಲ್ಯೂ. ನೆಕ್ಸ್ಟ್ ಬಂದು ಇದು ಪೇಬ್ಯಾಕ್ ಪೀರಿಯಡ್. ಓಕೆ, ಪೇಬ್ಯಾಕ್ ಪೀರಿಯಡಲ್ಲಿ ಇದರದ್ದು ಒಂದು ಕಂಡೀಷನ್ ಇದೆ, ಸ್ಟ್ಯಾಂಡರ್ಡ್ ಪೇಬ್ಯಾಕ್ ಪೀರಿಯಡ್ಗಿಂತ ಕಡಿಮೆ ಇದ್ದರೆ ಇದು ಪ್ರಾಜೆಕ್ಟ್ದು ಪೇಬ್ಯಾಕ್ ಇದು ಪೀರಿಯಡ್ಡು ಸ್ಟ್ಯಾಂಡರ್ಡ್ ಪೇಬ್ಯಾಕ್ ಪೀರಿಯಡ್ಗಿಂತ ಕಡಿಮೆ ಇದ್ದಾಗ ನಾವು ಅದನ್ನು ಅಕ್ಸೆಪ್ಟ್ ಮಾಡಬೇಕು. ಅಂದರೆ ನಾವು ಸ್ಟ್ಯಾಂಡರ್ಡ್ ಕೊಡ್ತೀವಿ, ಒಂದು 6 ಇಯರ್ಸ್ ರಿಟರ್ನ್ ಆಗುತ್ತೆ ಅಂತ. ಬಟ್ ಪೇಬ್ಯಾಕ್ ಪೀರಿಯಡ್ ಮಾಡಿದಾಗ ನಿಮಗೆ 5 ಇಯರ್ಸ್ ಬರುತ್ತೆ. ಅಂದರೆ 1 ಇಯರ್ ಮುಂಚೆನೇ ನಿಮಗೆ ಎಲ್ಲ ಪೇಬ್ಯಾಕ್ ಆಗುತ್ತೆ ಅಂತಂದಾಗ ಆ ಥರ ಪ್ರಾಜೆಕ್ಟನ್ನು ನಾವು ಅಕ್ಸೆಪ್ಟ್ ಮಾಡ್ತೀವಿ. ಓಕೆ, ಪೇಬ್ಯಾಕ್ ಪೀರಿಯಡ್ದು ಫಾರ್ಮುಲಾ ಬಂದು ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಡಿವೈಡೆಡ್ ಬೈ ಆ್ಯನ್ಯುವಲ್ ಕ್ಯಾಶ್ ಇನ್ಫ್ಲೋ. ಓಕೆ, ಅದು ಈಕ್ವಲ್ ಕ್ಯಾಶ್ ಫ್ಲೋ ಇದ್ದಾಗ, ಈಕ್ವಲ್ ಕ್ಯಾಶ್ ಫ್ಲೋ ಇನ್ ದ ಸೆನ್ಸ್ ಎವ್ರಿ ಇಯರ್ ನಿಮಗೆ 50,000 ಬರ್ತಾ ಇದ್ದರೆ ಅದನ್ನು ಈಕ್ವಲ್ ಕ್ಯಾಶ್ ಇನ್ಫ್ಲೋ ಅಂತ ಹೇಳ್ತೀವಿ. 50,000, 70,000, 1 lakh, 20,000, 10,000 ಆ ಥರ ಬಂದಾಗ ಅದನ್ನು ಅನ್ಈಕ್ವಲ್ ಕ್ಯಾಶ್ ಇನ್ಫ್ಲೋ ಅಂತ ಹೇಳ್ತೀವಿ. ಈ ಫಸ್ಟ್ ಒನ್ ಬಂದು ಪೇಬ್ಯಾಕ್ ಪೀರಿಯಡ್ ಈಕ್ವಲ್ ಕ್ಯಾಶ್ ಇನ್ಫ್ಲೋದಲ್ಲಿ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಡಿವೈಡ್ ಬೈ ಆ್ಯನ್ಯುವಲ್ ಕ್ಯಾಶ್ ಇನ್ಫ್ಲೋ. ಜಸ್ಟ್ ಡೈರೆಕ್ಟಾಗಿ ನಿಮ್ಮದು ಇನಿಷಿಯಲ್ ಇನ್ವೆಸ್ಟ್ಮೆಂಟನ್ನು ಆ್ಯನ್ಯುವಲ್ ಕ್ಯಾಶ್ ಇನ್ಫ್ಲೋ ಜೊತೆ ಡಿವೈಡ್ ಮಾಡಿದಾಗ ನಮ್ಗೆ ಪೇಬ್ಯಾಕ್ ಪೀರಿಯಡ್ ಸಿಗುತ್ತೆ. ಅದೇ ನಿಮ್ಗೆ ಅನ್ಈಕ್ವಲ್ ಇದ್ದಾಗ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಡಿವೈಡ್ ಬೈ ಕ್ಯುಮ್ಯುಲೇಟಿವ್ ಆ್ಯನ್ಯುವಲ್ ಕ್ಯಾಶ್ ಇನ್ಫ್ಲೋವನ್ನು ಮಾಡಬೇಕಾಗತ್ತೆ. ಓಕೆ, ಇದು ಪ್ರಾಜೆಕ್ಟ್ ಎ. ಪ್ರಾಜೆಕ್ಟ್ ಎದಲ್ಲಿ ಏನಾಗಿದೆ, ನಿಮಗೆ ಡಿಫ್ರೆಂಟ್ ಕ್ಯಾಶ್ ಇನ್ಫ್ಲೋ ಇರೋದ್ರಿಂದ ನೀವು ಕ್ಯುಮ್ಯುಲೇಟಿವ್ ಕ್ಯಾಶ್ ಇನ್ಫ್ಲೋಸನ್ನು ತೊಗೋತಾ ಇದ್ದೀರಾ. ಕ್ಯುಮ್ಯುಲೇಟಿವ್ ಇನ್ ದ ಸೆನ್ಸ್ ಫಸ್ಟ್ ಇಯರ್ ನಿಮಗೆ 1,20,000 ಸಿಗ್ತಾ ಇದೆ. ನೆಕ್ಸ್ಟ್ ಇಯರ್ ಏನು ಮಾಡಬೇಕು, ನೀವು ಇದನ್ನು 1 lakh ನೆಕ್ಸ್ಟ್ ಇಯರ್ದು ಏನು ಕ್ಯಾಶ್ ಇನ್ಫ್ಲೋ ಇದೆ ಅದಕ್ಕೆ ಆ್ಯಡ್ ಮಾಡಬೇಕು. ಸೊ ಯು ವಿಲ್ ಗೆಟ್ 2,20,000. ಅಗೇನ್ 2,20,000, 70,000, 2,90,000, 2,90,000, 20,000, 3,10,000, 3,10,000. ಅಂದರೆ ಕ್ಯುಮ್ಯುಲೇಟಿವ್ ಇನ್ ದ ಸೆನ್ಸ್ ನಿಮಗೆ ಇನ್ನು ಟೋಟಲಾಗಿ ಏನು ಬರ್ತಾ ಇದೆ ಅನ್ನೋದನ್ನು ಸ್ಟೆಪ್ ಬೈ ಸ್ಟೆಪ್ ಇಯರ್ ಬೈ ಇಯರ್ ನೀವು ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ತಾಯಿದ್ದೀರಾ. ಇದು ಪ್ರಾಜೆಕ್ಟ್ ಎಮ್ಮಲ್ಲಿ ಡೈರೆಕ್ಟಾಗಿ ಎವ್ರಿ ಇಯರ್ 70,000 ಬರ್ತಾ ಇದೆ. ಸೊ ನಾವು ಕ್ಯುಮ್ಯುಲೇಟಿವನ್ನು ಕ್ಯಾಲ್ಕುಲೇಟ್ ಮಾಡ್ತಾಯಿಲ್ಲ. ಇದರೊಳಗೆ ಅಗೇನ್ ಈಗ ಫಾರ್ ಎಕ್ಸಾಂಪಲ್ ನಾನೀಗ 2,40,000 ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ. ಸೊ ನಿಯರ್ ಬೈ 2,40,000 ಯಾವುದಿದೆ ನನಗೆ 2,20,000 ಇದೆ. ಅದು ಯಾವ ಇಯರಲ್ಲಿದೆ, ಸೆಕೆಂಡ್ ಇಯರಲ್ಲಿದೆ. ಓಕೆ, ಇದನ್ನು ಸೆಕೆಂಡ್ ಇಯರ್ ಅಂತ ತೊಗೊಂಡಿದ್ದೀನಿ, ಇಯರ್ 2 ಪ್ಲಸ್ ನನಗೆ 2,40,000 ಬೇಕು, ಬಟ್ ಓನ್ಲಿ 20,000 ರಿಮೈನಿಂಗ್ ಇದೆ. 2,20,000 ಆಲ್ರೆಡಿ ಸೆಕೆಂಡ್ ಇಯರ್ ಎಂಡಿಗೆ ಸಿಗ್ತಾ ಇದೆ, 20,000 ರಿಮೈನಿಂಗ್ ಇದೆ, ಅದನ್ನು 20,000. ಅದರದ್ದು ನೆಕ್ಸ್ಟ್ ಇಯರು ಯಾವ ಇಯರ್ ಸಿಗ್ತಾ ಇದೆ ನನಗೆ, ಥರ್ಡ್ ಇಯರ್ ಸಿಗ್ತಾ ಇದೆ. ಥರ್ಡ್ ಇಯರ್ದು ಎಷ್ಟು ಸಿಗ್ತಾ ಇದೆ, 70,000 ಸಿಗುತ್ತೆ. ಸೊ ದಟ್ ಈಸ್ ಡಿವೈಡೆಡ್ ಬೈ 20,000 ಡಿವೈಡ್ ಬೈ 70,000, ದಟ್ ಈಸ್ ಗಿವಿಂಗ್ 0.28. ಸೊ 2.28 ಇಯರ್ಸಲ್ಲಿ ನನಗೆ ಕ್ಯಾಶ್ ನಾನೇನು ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅದು ನನಗೆ ಬರ್ತದೆ. ಜಸ್ಟ್ ಲೈಕ್ ಇಟ್ಸ್ ಅ ಬ್ರೇಕ್ ಈವನ್ ಇಯರ್ ಅಂತ ಹೇಳ್ಬೋದು ನೀವು. ಆ ಮಂತಲ್ಲಿ ಆ ಇಯರಲ್ಲಿ ನನಗೆ ಇದು ವಾಪಸ್ ಬರ್ತದೆ. ಅದರಲ್ಲಿ ಪ್ರಾಜೆಕ್ಟ್ ಎದಲ್ಲಿ. ಪ್ರಾಜೆಕ್ಟ್ ಎಮ್ಮಲ್ಲಿ 70,000 ಎವ್ರಿ ಇಯರ್ ಸಿಗ್ತಾ ಇದೆ. ಸೊ 2,40,000 ಡಿವೈಡ್ ಬೈ 70,000, ದಟ್ ಈಸ್ 3 years 42 ಇದು ಬರ್ತಾ ಇದೆ. ಮೀನ್ಸ್ 3.4 ಇಯರ್ಸ್ ಅಂದರೆ ಅರೌಂಡ್ 3 years ಆಗಿ 4 months ಅಥವಾ 3 years ಆಗಿ 3rd monthಗೇನೋ ನನಗೆ ವಾಪಸ್ ರಿಟರ್ನ್ ಬರ್ತಾ ಇದೆ. ಓಕೆ, ಸೊ ಅಬೌಟ್ ಟೇಬಲ್ ಪ್ರಾಜೆಕ್ಟ್ ಎ 2,20,000 rupees is recovered on the end of the second year. 20,000 rupees is left out of initial investment. So in the third year the cash inflow is 70,000. It means payback period between second and third year. Second and third yeaರಲ್ಲಿ ನಮಗೆ ಪೇಬ್ಯಾಕ್ ಆಗುತ್ತೆ ಅನ್ನೋದು ಇದರಿಂದ ಗೊತ್ತಾಗುತ್ತೆ. ಬಟ್ ಇದು ಪೇಬ್ಯಾಕ್ ಪೀರಿಯಡ್ ಪ್ರಾಜೆಕ್ಟ್ ಎಮ್ಮಿಂದ ಕಡಿಮೆ ಇರೋದ್ರಿಂದ ನಾವು ಪ್ರಾಜೆಕ್ಟ್
ಎಯನ್ನು ಇಲ್ಲೂ ಕೂಡ ಪ್ರಾಜೆಕ್ಟ್ ಎಯನ್ನು ಸೆಲೆಕ್ಟ್ ಮಾಡ್ಕೋಬೋದು. ಫ್ರೆಂಡ್ಸ್, ನೆಕ್ಸ್ಟ್ ವಿ ಆರ್ ಗೋಯಿಂಗ್ ಫಾರ್ ಇಂಟರ್ನಲ್ ರೇಟ್ ಆಫ್ ರಿಟರ್ನ್ ಮೆಥಡ್, ಅಥವಾ ಅದನ್ನು 3 ಟೈಪ್ಸಲ್ಲಿ ಕರೀತಾ ಇದ್ದಾರೆ. ಇಂಟರ್ನಲ್ ರೇಟ್ ಆಫ್ ರಿಟರ್ನ್ ಮೆಥಡ್, ಟೈಮ್ ಅಡ್ಜಸ್ಟೆಡ್ ರೇಟ್ ಆಫ್ ರಿಟರ್ನ್ ಮೆಥಡ್, ಡಿಸ್ಕೌಂಟೆಡ್ ರೇಟ್ ಆಫ್ ರಿಟರ್ನ್ ಮೆಥಡ್, ಅಥವಾ ಟ್ರಯಲ್ ಆ್ಯಂಡ್ ಎರರ್ ಈಲ್ಡ್ ಮೆಥಡ್ ಅಂತ ಕೂಡ ಇದನ್ನು ಕರೀತಾರೆ. IRR is the discount rate at which project's NPV is 0. Okay, this is the most confusing ಕ್ಯಾಲ್ಕುಲೇಷನ್ ಐ ಫೌಂಡ್ ಆ್ಯಕ್ಚುಲಿ, ಬಿಕಾಸ್ ನಾವಿಲ್ಲಿ ಟ್ರಯಲ್ ಆ್ಯಂಡ್ ಎರರ್ ಮಾಡ್ತಾರೆ. ಈ ಡಿಸ್ಕೌಂಟ್ ರೇಟ್ ಯಾಕೆ ತೊಗೋತಾ ಇದ್ದೀವಿ, ಆ ಡಿಸ್ಕೌಂಟ್ ರೇಟ್ ಯಾಕೆ ತೊಗೊಂಡ್ವಿ, ಇಲ್ಲಿ ಈ ವ್ಯಾಲ್ಯೂನ ಹೇಗೆ ಆ್ಯಡ್ ಮಾಡಿದ್ವಿ, ಆ ವ್ಯಾಲ್ಯೂನ ಹೇಗೆ ಮಾಡಿದ್ವಿ ಅನ್ನೋ ಸಖತ್ ಕನ್ಫ್ಯೂಷನ್ ಇದೆ. ಪ್ಲೀಸ್ ಗೋ ಥ್ರೂ ಇಟ್ ಸ್ಲೋಲಿ ಆ್ಯಂಡ್ ಸ್ಲೋಲಿ, ಬಿಕಾಸ್ ಎವ್ರಿ ಪಾಯಿಂಟ್ ಈಸ್ ಇಂಪಾರ್ಟೆಂಟ್ ಇನ್ ದಿಸ್ ಸೆಷನ್. ಓಕೆ, IRR ನಾವೇನು ಮಾಡಬೇಕು, NPV 0 ಯಾವಾಗ ಬರುತ್ತೆ ಅದೇ ನಮಗೆ ಇಂಟರ್ನಲ್ ರೇಟ್ ಆಫ್ ರಿಟರ್ನ್. ಓಕೆ, ಇಂಟರ್ನಲ್ ರೇಟ್ ಆಫ್ ರಿಟರ್ನ್ದು ಫಾರ್ಮುಲಾ ಬಂದು A + C - O / C - D × B - A, ಅಥವಾ ಅದನ್ನು ಈ ಥರ ಮಾಡಿಕೊಂಡ್ರೆ ಈಸಿ ಆಗುತ್ತೆ ಫ್ರೆಂಡ್ಸ್. ದಟ್ ಈಸ್ LTR + C - 0 / C - D HTR - LTR. ಇಲ್ಲಿ LTR ಬಂತಂದರೆ ಲೋವರ್ ಟ್ರಯಲ್ ರೇಟ್. ಓಕೆ, ದಿಸ್ ಈಸ್ ಲೋವರ್ ಟ್ರಯಲ್ ರೇಟ್. HTR ಈಸ್ ಹೈಯರ್ ಟ್ರಯಲ್ ರೇಟ್. C is present value of the cash inflow at lower trial rate. D is the present value of the cash inflow at higher trial rate. O is the original or initial cash outlay. ಓಕೆ, ಇದನ್ನು ಮತ್ತೆ ನಮಗೆ ಸಿಂಪ್ಲಿಫೈ ಮಾಡಿದಾಗ ಲೋವರ್ ಟ್ರಯಲ್ ರೇಟ್ ಪ್ಲಸ್ ಪಾಸಿಟಿವ್ NPV. ಈಗ 2 ಪ್ರಾಜೆಕ್ಟ್ಸ್ ತೊಗೊಂಡಿದ್ದೀರಾ ಅಥವಾ 2 ಡಿಸ್ಕೌಂಟ್ ರೇಟ್ಸ್ ತೊಗೊಂಡಿದ್ದೀರಾ ಅಂತಂದರೆ ಅದರಲ್ಲಿ ಪಾಸಿಟಿವ್ ಯಾವುದು NPV ಬಂದೆ ಅದನ್ನು ಮೇಲ್ಗಡೆ ಇಟ್ಕೋಬೇಕು. ಡಿವೈಡ್ ಬೈ ಡಿಫ್ರೆನ್ಸ್ ಆಫ್ ದ NPVದು ಡಿಫ್ರೆನ್ಸ್ ತೊಗೋಬೇಕು. ದೆನ್ ಹೈಯರ್ ಏನಿದೆ ನಿಮ್ಮದು ಹೈಯರ್ ಟ್ರಯಲ್ ರೇಟ್ ಮೈನಸ್ ಲೋವರ್ ಟ್ರಯಲ್ ರೇಟ್. ಓಕೆ, ಅದರದ್ದು ಏನು ಬರುತ್ತೆ ಆ ಡಿಫ್ರೆನ್ಸನ್ನು ಇಲ್ಲಿ ಹಾಕಬೇಕು. ಇನ್ ಅವರ್ ಗಿವನ್ ಪ್ರಾಬ್ಲಮ್ ವಿ ಫೌಂಡ್ ದ್ಯಾಟ್ ಪ್ರಾಜೆಕ್ಟ್ ಎ ನಾವು ಆಲ್ರೆಡಿ ಅಲ್ಲಿ ಫೈಂಡ್ ಮಾಡಿದ್ದೀವಿ ಫ್ರೆಂಡ್ಸ್. ಯಾವುದರಲ್ಲಿ, ಪ್ರಾಜೆಕ್ಟ್ ಎದಲ್ಲಿ ನಾವು ಫೈಂಡ್ ಮಾಡಿದ್ದೀವಿ ಏನೇನು ಬರ್ತಿದೆ ಅಂತ. ಓಕೆ, ಇಲ್ಲಿ ನೋಡಿ, ಪ್ರಾಜೆಕ್ಟ್ ಎದಲ್ಲಿ ಎಟ್ ಡಿಸ್ಕೌಂಟ್ ರೇಟ್ 15% ನಮಗೆ 2395 ರೂಪೀಸ್ ಬರ್ತಾ ಇದೆ. ಯಾವುದಕ್ಕೆ, ಪ್ರಾಜೆಕ್ಟ್ ಎಗೆ. ಪ್ರಾಜೆಕ್ಟ್ ಎಮ್ಗೆ -5346. ಓಕೆ, ಈಗ ನಮ್ಮದು ಕಂಡೀಷನ್ ಏನಿದೆ, IRR ಇಸ್ ದ ಡಿಸ್ಕೌಂಟ್ ರೇಟ್ ಅಟ್ ವಿಚ್ ಪ್ರಾಜೆಕ್ಟ್ NPV ಈಸ್ 0. ಬಟ್ ಇದು ಎರಡೂ ಕೇಸಲ್ಲೂ ಕೂಡ ನಮಗೆ 0 ಇಲ್ಲ. ಇಲ್ಲಿ ಪಾಸಿಟಿವ್ ಇದೆ, ಇಲ್ಲಿ ನೆಗೆಟಿವ್ ಇದೆ. ಯಾವಾಗ ನಮಗೆ ಪಾಸಿಟಿವ್ ಇದೆ ಅದನ್ನು ನಾವು ನೆಗೆಟಿವ್ ಮಾಡ್ಕೋಬೇಕು, ನೆಗೆಟಿವ್ ಇದ್ದಾಗ ಅದನ್ನು ಪಾಸಿಟಿವ್ ಮಾಡ್ಕೋಬೇಕು. ಓಕೆ, ಅದಕ್ಕೆ ನಾನೇನು ಮಾಡ್ತಾಯಿದ್ದೀನಿ, ಒಂದು ಫೇಕಾಗಿ ಒಂದು NPV 15% ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿದ್ದೀವಿ. ಇಲ್ಲಿ ಫೇಕಾಗಿ ನೀವು 16% ತೊಗೋಬೋದು, 17% ತೊಗೋಬೋದು, 18% ತೊಗೋಬೋದು. ಮತ್ತು ಈಗ ಇದಕ್ಕೆ ನೆಗೆಟಿವ್ ಪಾಸಿಟಿವ್ ಬರಬೇಕಂದ್ರೆ 13% ತೊಗೋಬೋದು, 12% ತೊಗೋಬೋದು, 11% ಆ ಥರ ಏನು ತೊಗೋಬೋದು ನೀವು. ಓಕೆ, ಓಕೆ, ಇಲ್ಲಿ ಫ್ರೆಂಡ್ಸ್ ದಟ್ ಈಸ್ ಇಂಟರ್ನಲ್ ರೇಟ್ ಆಫ್ ರಿಟರ್ನ್, ಪ್ರೆಸೆಂಟ್ ವ್ಯಾಲ್ಯೂ ಆಫ್ ದ ಎಕ್ಸ್ಪೆಕ್ಟೆಡ್ ಕ್ಯಾಶ್ ಇನ್ಫ್ಲೋಸ್ ಈಸ್ ಈಕ್ವಲ್ ಟು ಇನಿಷಿಯಲ್ ಕ್ಯಾಶ್ ಫ್ಲೋ. ಅಂದರೆ ಇನ್ನೂ ಸಿಂಪಲ್ಲಾಗಿ ಹೇಳಬೇಕಂದ್ರೆ ಇಂಟರ್ನಲ್ ರೇಟ್ ಆಫ್ ರಿಟರ್ನಲ್ಲಿ ಏನಾಗುತ್ತೆ, NPV 0 ಇರುತ್ತೆ, ಪ್ಲಸ್ ಇನ್ಫ್ಲೋ ಏನಿರುತ್ತೆ ಮತ್ತು ಔಟ್ಫ್ಲೋ ಏನಿರುತ್ತೆ ಅದು ಎರಡು. ಎಕ್ಸ್ಪೆಕ್ಟೆಡ್ ಕ್ಯಾಶ್ ಇನ್ಫ್ಲೋಸ್ ಈಸ್ ಈಕ್ವಲ್ ಟು ಇನಿಷಿಯಲ್ ಕ್ಯಾಶ್ ಫ್ಲೋ ಇರುತ್ತೆ. ಮತ್ತು ಇದು ಬ್ರೇಕ್ ಇವನ್ ಪಾಯಿಂಟ್. NPV 0 ಈಸ್ ನಥಿಂಗ್ ಬಟ್ ಬ್ರೇಕ್ ಇವನ್ ಪಾಯಿಂಟ್. ಓಕೆ, IRR is equal to LTR, that is in the bracket positive NPV divided by difference between the NPVs into HTR minus LTR. ಓಕೆ, ಈಗ NPV ಕ್ಯಾಲ್ಕುಲೇಟ್ ಮಾಡಬೇಕಂತಂದಾಗ ನಮಗೆ ಆಲ್ರೆಡಿ ಪಾಸಿಟಿವ್ ಬಂದಾಗ ನಾವು ಅದನ್ನು ನೆಗೆಟಿವ್ ಮಾಡೋಕ್ಕೆ ಟ್ರೈ ಮಾಡಬೇಕು. ಅಂದರೆ ಅದರ ಬಿಟ್ವೀನಲ್ಲಿ ನಮ್ಗೆ 0 ಸಿಗುತ್ತೆ ಫ್ರೆಂಡ್ಸ್. ಇಲ್ಲಿ ಬಿಟ್ವೀನಲ್ಲಿ 0 ಸಿಗುತ್ತೆ. ಇಲ್ಲಿ ನೆಗೆಟಿವ್ ಇದ್ದಾಗ ಅದನ್ನು ಪಾಸಿಟಿವ್ ಮಾಡಬೇಕು. ಸೊ ಇದು ಮಾಡಬೇಕು. ಈಗ ನಿಮಗೆ ಇಲ್ಲಿ ಪಾಸಿಟಿವ್ ಇರೋದ್ರಿಂದ ಇದನ್ನು
ಹೈಯರ್ ರೇಟ್ ತೊಗೊಳ್ಳಿ. ಪಾಸಿಟಿವ್ ಇದ್ದರೆ 15%ಗಿಂತ ಜಾಸ್ತಿ ರೇಟ್ ತೊಗೊಳ್ಳಿ, ಆವಾಗ ನಿಮ್ಗೆ ನೆಗೆಟಿವ್ ಬರುತ್ತೆ. ನೆಗೆಟಿವ್ ಇತ್ತಂದರೆ ಅದನ್ನು ಮೈನಸ್ ಮಾಡಿ, ಆ ಡಿಸ್ಕೌಂಟ್ ರೇಟಿಂದ ಕಡಿಮೆ ಮಾಡಿದಾಗ ನಿಮಗೆ ಎನ್ ಪಿ ವಿ ಪಾಸಿಟಿವ್ ಬರುತ್ತೆ. ನಮ್ಮದು ಟಾರ್ಗೆಟ್ ಏನು, ವಿ ಹ್ಯಾವ್ ಟು ಗೆಟ್ ದಿಸ್ 0. ಓಕೆ, ಎನ್ ಪಿ ವಿ ಈಸ್ ಈಕ್ವಲ್ ಟು 0 ಬರೋದೇ ನಮ್ಮದು ಟಾರ್ಗೆಟ್. ಫೈನ್. ಈಗ ಫ್ರೆಂಡ್ಸ್, ಪ್ರಾಜೆಕ್ಟ್ ಎದಲ್ಲಿ ಆ್ಯಸ್ ಇಟ್ ಈಸ್ ಅಲ್ಲಿ ಹೇಗೆ ಮಾಡಿದ್ದೀವಿ ಅದೇ ಥರ 2395 ಬಂದಿದೆ. ಆಮೇಲೆ ಏನು ಮಾಡಿದ್ದು, ನಾನು ಪಿ ವಿ ಎಟ್ 16% ತೊಗೊಂಡಿದ್ದೀನಿ ಫ್ರೆಂಡ್ಸ್. ಓಕೆ, 1% ಎಕ್ಸ್ಟ್ರಾ ತೊಗೊಂಡಿದ್ದು. ಇದು ನನ್ನ ಫೇಕ್ ಪಿ ವಿ. ಓಕೆ, ಇದು ಎಲ್ಲೂ ಕೊಟ್ಟಿಲ್ಲ, ಇದು ಫೇಕ್ ಪಿ ವಿ. ಇಟ್ಸ್ ಅ ಟ್ರಯಲ್ ಆ್ಯಂಡ್ ಎರರ್ ಮೆಥಡ್. ಓಕೆ, 16% ತೊಗೊಂಡಾಗ ನಂದು ಕ್ಯಾಶ್ 16% ಸೇಮ್ ಇದರೊಳಗೆ ನಾನು ಇದರಲ್ಲಿ ಯಾವ ಟೇಬಲ್ ತೊಗೊಂಡಿದ್ದೀನಿ, 74 ಇಲ್ಲಿ ಫ್ರೆಂಡ್ಸ್ ಇದೇನಿದೆ, ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ ಫಾರ್ ಅ ಸಿಂಗಲ್ ಫ್ಯೂಚರ್ ಅಮೌಂಟ್ ಏನಿದೆ ಇಲ್ಲಿ 16% ತೊಗೊಂಡಿದ್ದೀನಿ. ದಟ್ ಈಸ್ 0.8621, 0.7432, 6437, 5523 ಈ ಸೇಮ್ ವ್ಯಾಲ್ಯೂನ ನಾನು ಇಲ್ಲಿ ತೊಗೊಂಡಿದ್ದೀನಿ ಫ್ರೆಂಡ್ಸ್ 16%ಗೆ. ಓಕೆ, ಇಟ್ಸ್ ಅ ಫೇಕ್ ಪಿ ವಿ. ರಿಮೆಂಬರ್, ನಮಗೆ ಸಿಕ್ಕಿದ್ದು 2395 ಎಟ್ 15%. ಓಕೆ, ಬಟ್ ಅದನ್ನು ಎನ್ ಪಿ ವಿ 0 ಮಾಡ್ಕೊಳ್ಳೋಕ್ಕೆ ನಮಗೆ ಎನ್ ಪಿ ವಿ 0 ಡೈರೆಕ್ಟಾಗಿ ಗೊತ್ತಾಗಲ್ಲ. ಸೊ ನಾವು ಅದನ್ನು ಟ್ರಯಲ್ ಆ್ಯಂಡ್ ಎರರ್ ಮಾಡ್ತಾಯಿದ್ದೀವಿ. ಆಲ್ರೆಡಿ ಪಾಸಿಟಿವ್ ಸಿಕ್ಕಿದ್ರೆ ನಮಗೆ ಅದರಲ್ಲಿ ನೆಗೆಟಿವ್ ತೊಗೊಂಬರ್ಬೇಕು. ಎನ್ ಪಿ ವಿ ಅಂದರೆ ಅದರಲ್ಲಿ ಹೈಯರ್ ರೇಟ್ ಆಫ್ ರಿಟರ್ನನ್ನು ತೊಗೋಬೇಕಾಗತ್ತೆ, ಹೈಯರ್ ಡಿಸ್ಕೌಂಟ್ ರೇಟ್ ತೊಗೋಬೇಕಾಗತ್ತೆ. ಆ ಹೈಯರ್ ಡಿಸ್ಕೌಂಟ್ ರೇಟ್ ನಾನು 16% ತೊಗೊಂಡಿದ್ದೀನಿ. ಓಕೆ, 16% ಪಿ ವಿ ತೊಗೊಂಡು ಅದ್ರ ಕ್ಯಾಲ್ಕುಲೇಷನ್ ಮಾಡಿದಾಗ ನನಗೆ -1572 ಬಂದಿದೆ. ಸೊ ಇದರ ಅರ್ಥ ದ 0 ಈಸ್ ಇನ್ ಬಿಟ್ವೀನ್, ಎಲ್ಲೋ ಇದೆ. 2395 -1572 ಇದು ಬರ್ತಾ ಇರೋದ್ರಿಂದ ದಿಸ್ ಇಂಟರ್ನಲ್ ರೇಟ್ ಆಫ್ ರಿಟರ್ನು ಈ ಎರಡು ಡಿಸ್ಕೌಂಟ್ ರೇಟ್ ನಡುವೆ 15% ಮತ್ತು 16% ನಡುವೆ ಬರ್ತಾ ಇದೆ ಫ್ರೆಂಡ್ಸ್. ಸೊ ಆ್ಯಸ್ ಇಟ್ ಈಸ್ ಅನ್ಇವನ್ ಕ್ಯಾಶ್ ಫ್ಲೋ ಇನ್ಫ್ಲೋ, ವಿ ಹ್ಯಾವ್ ಟು ಟ್ರಯಲ್ ಆ್ಯಂಡ್ ಎರರ್ ಮೆಥಡ್ ಯೂಸಿಂಗ್ ಪಿ ವಿ ಫ್ಯಾಕ್ಟರ್ ಆಫ್ ಸಿಂಗಲ್ ವ್ಯಾಲ್ಯೂ ಫ್ಯೂಚರ್ ಅಮೌಂಟ್ ಟೇಬಲ್. ಓಕೆ, ಸೊ ಅದರದ್ದು ಐ ಆರ್ ಆರ್ ಏನು ಬಂದಿದೆ ಫ್ರೆಂಡ್ಸ್, ಐ ಆರ್ ಆರ್ ಆಫ್ ಪ್ರಾಜೆಕ್ಟ್ ಎ ಈಸ್ ಈಕ್ವಲ್ ಟು ಎಲ್ ಟಿ ಆರ್ ಪ್ಲಸ್ ಎನ್ ಪಿ ವಿ 1 ಅಥವಾ ಯಾವ್ದು ಪಾಸಿಟಿವ್ ಇದೆ ಅದು ಡಿವೈಡ್ ಬೈ ಎನ್ ಪಿ ವಿ 1 ಮೈನಸ್ ಎನ್ ಪಿ ವಿ 2 ಇಂಟು ಎಚ್ ಟಿ ಆರ್ ಮೈನಸ್ ಎಲ್ ಟಿ ಆರ್. ಇಲ್ಲಿ ಪಾಸಿಟಿವ್ ಎನ್ ಪಿ ಎ ಬಂದಿದ್ದು ನನಗೆ 15% ರೇಟ್ಗೆ. ಓಕೆ, 15% ರೇಟಲ್ಲಿ ನನಗೆ ಪಾಸಿಟಿವ್ 2395 ಬಂದಿದೆ. ಸೊ ಅದನ್ನೇ ನಾನು ಇಲ್ಲಿ ತೊಗೊಂಡಿದ್ದೀನಿ. 2395 ಡಿವೈಡೆಡ್ ಬೈ ಅದರದ್ದು ಡಿಫ್ರೆನ್ಸ್ ತೊಗೋಬೇಕು ಫ್ರೆಂಡ್ಸ್. 2395 ಇದ್ರದ್ದು -1572 ಇದೆ. ಸೊ ಇಲ್ಲೇನಾಗಿದೆ, ಇದೇನಾಗಿದೆ ಇಲ್ಲಿ ಆಲ್ರೆಡಿ ಇದು ಹೆಂಗೆ ಬರ್ತಿದೆ ಅಂದರೆ ಎನ್ ಪಿ ವಿ 1 ಎನ್ ಪಿ ವಿ 2. ಓಕೆ, ಇಲ್ಲಿ ಎನ್ ಪಿ ವಿ 1 -1572 ಬರುತ್ತೆ. ಸೊ ಅದೇನಾಗುತ್ತೆ, ಎನ್ ಪಿ ವಿ ಪ್ಲಸ್ 1572 ನಿಮಗೆ ಸಿಗುತ್ತೆ. ಸೊ ದಟ್ ಈಸ್ 2395 ಪ್ಲಸ್ 1572. ಓಕೆ, ಹಾಗೆ ಮಾಡಿದಾಗ ನಮಗೆ 3967 ಸಿಗುತ್ತೆ. ಇದ್ರ ಡಿಫ್ರೆನ್ಸ್ ಏನು ಬಂದಿದೆ, ಹೈಯರ್ ರೇಟ್ ಆಫ್ ರಿಟರ್ನ್ ಇದರಲ್ಲಿ 16% ತೊಗೊಂಡಿದ್ದೀನಿ. ಬಟ್ ಇದರಲ್ಲಿ ಫಸ್ಟು ಲೋವರ್ ಟ್ರಯಲ್ ಡಿಸ್ಕೌಂಟ್ ರೇಟ್ ಇದೆ, 15% ಇದೆ. ಸೊ ಇದೆರಡರದ್ದು ಡಿಫ್ರೆನ್ಸ್ ಬಂದು 1% ಬರುತ್ತೆ. ಸೊ ಇಟ್ಸ್ ಕಮಿಂಗ್ ಟು 15.6%. ಓಕೆ, ಇನ್ನು ನೆಕ್ಸ್ಟ್ ಟ್ರಿಕ್ಕಿ ಏನಾಗಿದೆ ಅಂತಂದರೆ ಯೂನಿಫಾರ್ಮ್ ಕ್ಯಾಶ್ ಇನ್ಫ್ಲೋ ಇದೆ. ನೆಕ್ಸ್ಟ್ ಪ್ರಾಜೆಕ್ಟಲ್ಲಿ ಏನಿದೆ, ನೆಕ್ಸ್ಟ್ ನಮ್ಮದು ಪ್ರಾಜೆಕ್ಟ್ ಎದಲ್ಲಿ ಏನಿದೆ ಇದು ಪಾಸಿಟಿವ್ ಬಂದಿದೆ ಫ್ರೆಂಡ್ಸ್. ಐ ಮೀನ್ ಎಲ್ಲ ಇನ್ಫ್ಲೋನು ಸೇಮ್ ಬಂದಿದೆ. ಈಕ್ವಲ್ ಕ್ಯಾಶ್ ಇನ್ಫ್ಲೋ ಆಗಿರೋದ್ರಿಂದ ನಾವು ಇದನ್ನು ಸ್ವಲ್ಪ ಡಿಫ್ರೆಂಟ್ ಮೆಥಡಲ್ಲಿ ಸ್ವಲ್ಪ ಕ್ವಿಕ್ಕಾಗಿ ಇದನ್ನು ಮಾಡ್ಬೋದು. ಇವಾಗ ಏನಾಗಿದೆ, ಯೂನಿಫಾರ್ಮ್ ಕ್ಯಾಶ್ ಇನ್ಫ್ಲೋ ಪ್ರಾಜೆಕ್ಟ್ ಎಮ್ ಇದೆ. ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ ಇಸ್ ಈಕ್ವಲ್ ಟು ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಡಿವೈಡ್ ಬೈ ಕ್ಯಾಶ್ ಇನ್ಫ್ಲೋ ಪರ್ ಇಯರ್. ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಎಷ್ಟಿದೆ, 2,40,000 ಡಿವೈಡ್ ಬೈ ಕ್ಯಾಶ್ ಇನ್ಫ್ಲೋ ಪರ್ ಇಯರ್ ಇದೆ 70,000. ಸೊ ಪಿ ವಿ ಫ್ಯಾಕ್ಟರ್ ಏನು ಬರ್ತಾಯಿದೆ, 3.42. ಓಕೆ, 3.42 ಆಗಿದೆ. ಇದು ಆ್ಯನ್ಯುವಲ್ ಒಂದೇ ಥರ ಬರೋದ್ರಿಂದ ನಾವಿಲ್ಲಿ ಆ್ಯನ್ಯುಟಿ ಟೇಬಲನ್ನು ತೊಗೊತಾ ಇದ್ದೀವಿ ಫ್ರೆಂಡ್ಸ್. ಆ್ಯನ್ಯುಟಿ ಟೇಬಲಲ್ಲಿ 3.42 ಎಲ್ಲಿ ಬರುತ್ತೆ ಅನ್ನೋದನ್ನು ಫೈಂಡ್ ಮಾಡಬೇಕು. ಓಕೆ, 3.42 ಬರ್ತಾ ಇರೋದು ನನಗೆ 3.42 ಬೇಕು.
ಫ್ರೆಂಡ್ಸ್ ಇಲ್ಲಿ ಸಿಗ್ತದೆ ನಿಯರ್ ಬೈ 14%, 3.433. ದಿಸ್ ಈಸ್ ದ ನಿಯರೆಸ್ಟ್ ಒನ್, 3.433. ಓಕೆ, 3.433. ಬಟ್ 5 ಇಯರ್ಸ್ ಇರೋದ್ರಿಂದ ನಾವು 5 ಇಯರ್ಸ್ ಅದರದ್ದು ಟೈಮ್ ಸ್ಪ್ಯಾನ್ ಇರೋದ್ರಿಂದ 5 ಇಯರ್ಸಲ್ಲಿ ಹುಡುಕಬೇಕು. ದಟ್ ಈಸ್ 3.433, 14%. ಫ್ರೆಂಡ್ಸ್ ರಿಮೆಂಬರ್ ಇಲ್ಲಿ IRRಗೆ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ ಫಾರ್ ಆ್ಯನ್ ಆರ್ಡಿನರಿ ಆ್ಯನ್ಯುಟಿ ಯೂಸ್ ಮಾಡ್ತಾ ಇದ್ದೀವಿ ವೆನ್ ಕ್ಯಾಶ್ ಇನ್ಫ್ಲೋ ಈಸ್ ಯೂನಿಫಾರ್ಮ್. ಓಕೆ, ಎವ್ರಿವೇರ್ 70,000 ಎವ್ರಿ ಇಯರ್ ಬರೋದ್ರಿಂದ ಇದಕ್ಕೆ ದಿಸ್ ಈಸ್ ದ ಇಂಪಾರ್ಟೆಂಟ್ ಆ್ಯನ್ಯುಟಿ ಟೇಬಲ್ ಯೂಸ್ ಮಾಡ್ತೀವಿ ಫ್ರೆಂಡ್ಸ್. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ದಟ್ ಈಸ್ PVF ಆಫ್ ಆ್ಯನ್ಯುಟಿ ಟೇಬಲ್ IRR, ದಟ್ಸ್ ಲೈಫ್ ಆಫ್ ದ ಪ್ರಾಜೆಕ್ಟ್ನ ನೋಡ್ತಾ ಇದ್ದೀವಿ, ಈಸ್ 5 year ಆ್ಯಂಡ್ PVF ಈಸ್ 3.42. ದಟ್ಸ್ ವೈ IRR ಈಸ್ ಈಕ್ವಲ್ ಟು 14%. 3.42 5th ಇಯರ್ಗೆ 3.5 ಇಯರ್ ನೋಡಬೇಕು. ಇಲ್ಲಿ 5 ಇಯರ್ದಲ್ಲಿ 3.433 ಇದೆ, ಇದರದ್ದು ನಿಯರೆಸ್ಟ್ 3.42 ನಿಯರೆಸ್ಟು, ದಟ್ ಈಸ್ 14%. ದಟ್ ಈಸ್ ಆ 14% ಇಲ್ಲಿ ತಗೊಂಡು ದಿಸ್ ಇಸ್ IRR ಈಸ್ ದ 14%. ಇದರಲ್ಲೂ ಕೂಡ ಫ್ರೆಂಡ್ಸ್ IRR ಪ್ರಾಜೆಕ್ಟ್ ಎದಲ್ಲಿ 15.6 ಬರ್ತಾ ಇದೆ, IRR ಪ್ರಾಜೆಕ್ಟ್ ಎಮ್ಮಲ್ಲಿ 14% ಬರ್ತಾ ಇದೆ. ಸೊ ಮೋಸ್ಟ್ ಆಫ್ ದ ಕೇಸಸ್ ಈ ಪ್ರಾಜೆಕ್ಟ್ ಏನೇ ಚೆನ್ನಾಗಿದೆ ಅಂತ ಅಥವಾ ಅಕ್ಸೆಪ್ಟ್ ಮಾಡ್ಬೋದು ಅಂತ ಅನಿಸುತ್ತೆ. ಬಟ್ ಈ ಕ್ವಶನಲ್ಲಿ ಯಾವುದೇ ಅಕ್ಸೆಪ್ಟೆನ್ಸ್ ರಿಜೆಕ್ಷನ್ ಏನೂ ಕೇಳಿಲ್ಲ, ಜಸ್ಟ್ ವಿ ನೀಡ್ ಟು ಕ್ಯಾಲ್ಕುಲೇಟ್ ಫ್ರೆಂಡ್ಸ್. ಸೊ ಇಷ್ಟು ಇದ್ರ ಮೇಲೆ ನಾವು ಎಲ್ಲದನ್ನು ಫೈಂಡ್ ಔಟ್ ಮಾಡಾಯಿತು ಫ್ರೆಂಡ್ಸ್. ಓಕೆ, NPV ಆಗಿದೆ, NPV ಮತ್ತು PIನ ಜೊತೆಲಿ ಫೈಂಡ್ ಔಟ್ ಮಾಡ್ತಾ ಇದ್ದೀವಿ. PBP, ARR, IRR ಅಟ್ ಡಿಸ್ಕೌಂಟ್ ರೇಟ್ 15%. ಓಕೆ, ಒನ್ಸ್ ಗೋ ಥ್ರೂ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ದಿಸ್ ಈಸ್ ದ ಫಸ್ಟ್ ಪೇಜ್. ದ ಫೈಂಡ್ ದ NPV, IRR, ARR, PBP ಆ್ಯಂಡ್ PI. ಡಿಸ್ಕೌಂಟ್ ರೇಟ್ 15%. ಆಮೇಲೆ ಇಲ್ಲಿ ಫಾರ್ಮುಲಾ ತೊಗೊತಾ ಇದ್ದೀವಿ, ದಟ್ ಈಸ್ ಅಕೌಂಟಿಂಗ್ ಆ್ಯಾವ್ರೇಜ್ ರೇಟ್ ಆಫ್ ರಿಟರ್ನ್. ಇದರಲ್ಲಿ ಹೇಳಿದ್ದು ಫ್ರೆಂಡ್ಸ್ ಏನಂತಂದರೆ ಅಕೌಂಟಿಂಗ್ ರೇಟ್ ಆಫ್ ರಿಟರ್ನಲ್ಲಿ ಮಧ್ಯ ಏನು ಇನ್ವೆಸ್ಟ್ಮೆಂಟ್ ಇಲ್ಲದೆ ಇರೋದ್ರಿಂದ, ಒಂದೇ ಒಂದು ಇನ್ವೆಸ್ಟ್ಮೆಂಟ್ ಇರೋದ್ರಿಂದ ವಿ ಆರ್ ಟೇಕಿಂಗ್ ಒರಿಜಿನಲ್ ಇನ್ವೆಸ್ಟ್ಮೆಂಟ್. ಇಫ್ ನಾವು ಬೇರೆ ಬೇರೆ ಥರ ಎವ್ರಿ ಇಯರಲ್ಲಿ ಅಥವಾ 2 years ಆದಮೇಲೆ ನಾವು ಇನ್ವೆಸ್ಟ್ ಮಾಡ್ತಾ ಇದ್ವಿ, ಎವರೇಜ್ ಇನ್ವೆಸ್ಟ್ಮೆಂಟ್ ತೊಗೋಬೇಕು. ಓಕೆ, ನೆಕ್ಸ್ಟ್ ಇಲ್ಲಿ ಬಂದು ಪ್ರಾಫಿಟಬಿಲಿಟಿ ಇಂಡೆಕ್ಸಲ್ಲೂ ಕೂಡ ರಿಕ್ವೈರ್ಡ್ ರೇಟ್ ಆಫ್ ರಿಟರ್ನನ್ನು ಫೈಂಡ್ ಔಟ್ ಮಾಡಬೇಕಾಗತ್ತೆ. ದಿಸ್ ಈಸ್ ಜಸ್ಟ್ ಅ ಫಾರ್ಮುಲಾ, ಯಾವ ಥರ ಅಕ್ಸೆಪ್ಟ್ ಮಾಡ್ಕೋಬೇಕು, ಯಾವ ಥರ ರೂಲ್ಸ್ ಇದೆ ಅಂತ ಅಂದ್ಬಿಟ್ಟು. ಓಕೆ, ನೆಕ್ಸ್ಟ್ ಇಲ್ಲಿ ನಾವು NPV ಫೈಂಡ್ ಔಟ್ ಮಾಡಿದ್ದೀವಿ. NPV ಫೈಂಡ್ ಔಟ್ ಮಾಡಿದಾಗ ಇಲ್ಲಿ ಕ್ಯಾಶ್ ಇನ್ಫ್ಲೋದಲ್ಲಿ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ ಎಟ್ 15%. ಲಾಸ್ಟ್ ಪೇಜ್ ಆಫ್ ಯುವರ್ ಕೇಸ್ ಇವು ಇದರೊಳಗೆ ಟೇಬಲಲ್ಲಿ ಕೊಟ್ಟಿದ್ದಾರೆ. ದಟ್ ಈಸ್ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ ಫಾರ್ ಅ ಸಿಂಗಲ್ ಫ್ಯೂಚರ್ ಅಮೌಂಟನ್ನು ನೋಡಿಕೊಂಡು ನಾವು ಇದನ್ನು ಕ್ಯಾಲ್ಕುಲೇಟ್ ಮಾಡ್ತೀವಿ. ಆ ವ್ಯಾಲ್ಯೂ ತೊಗೊಂಡು ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀವಿ. ಈ 2,40,000 ಏನಿದೆ ಅದು ಇನಿಷಿಯಲ್ ಇನ್ವೆಸ್ಟ್ಮೆಂಟ್. ಅದನ್ನು ಬಿಟ್ಬಿಟ್ಟು ಉಳಿದಿದ್ದನ್ನು ಆ್ಯಡ್ ಮಾಡಿ ಅದರಲ್ಲಿ ಏನು ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಏನಿದೆ ಅದನ್ನು ತೆಗೆದಾಗ ನಮಗೆ 2+2395 ಸಿಗ್ತಾ ಇದೆ. ಓಕೆ, ಸೇಮ್ ಮೆಥಡ್ ಪ್ರಾಜೆಕ್ಟ್ M ಕೂಡ ಇದೆ. ಪ್ರಾಫಿಟಬಿಲಿಟಿ ಇಂಡೆಕ್ಸ್ ಕೂಡ ಅದೇ ರೀತಿ ಫೈಂಡ್ ಔಟ್ ಮಾಡ್ತಾ ಇದ್ದೀವಿ ನಾವಿಲ್ಲಿ. ನೆಕ್ಸ್ಟ್ ಎವ್ರೇಜ್ ರೇಟ್ ಆಫ್ ರಿಟರ್ನಲ್ಲಿ ನಾವು ಫಸ್ಟು ಎವ್ರೇಜ್ ಪ್ರಾಫಿಟ್ನ ಎವ್ರೇಜ್ ಮಾಡ್ಕೋತಾ ಇದ್ದೀವಿ. ಅದಾದಮೇಲೆ ಇನ್ವೆಸ್ಟ್ಮೆಂಟ್ ಇದನ್ನು ತೊಗೊತಾ ಇದ್ದೀವಿ, ಒರಿಜಿನಲ್ ಇನ್ವೆಸ್ಟ್ಮೆಂಟನ್ನು ತೊಗೋತಾ ಇದ್ದೀವಿ. ಯಾಕಂದರೆ ಓನ್ಲಿ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಆಗಿರೋದ್ರಿಂದ ವಿ ಆರ್ ಡೈರೆಕ್ಟ್ಲಿ ಟೇಕಿಂಗ್ ದ ಒರಿಜಿನಲ್ ಇನ್ವೆಸ್ಟ್ಮೆಂಟ್. ನೆಕ್ಸ್ಟ್ ಕಮಿಂಗ್ ಟು ದ IRRಲ್ಲಿ ಇದು ಫಾರ್ಮುಲಾ ಇದೆ. ಎಲ್ಲದ ಫಾರ್ಮುಲಾಕ್ಕಿಂತ ದಿಸ್ ಫಾರ್ಮುಲಾ ಇಸ್ ವೆರಿ ಇಂಪಾರ್ಟೆಂಟ್. LTR ಪ್ಲಸ್ NPV1, ಪಾಸಿಟಿವ್ ಇರೋ NPV ಡಿವೈಡ್ ಬೈ ಡಿಫ್ರೆನ್ಸ್ ಬಿಟ್ವೀನ್ ದ NPV1 ಆ್ಯಂಡ್ NPV2 ಆ್ಯಂಡ್ H-L ಇದು. ಓಕೆ, ಪರ್ಸೆಂಟೇಜ್ ಅದೇ ಸೇಮ್ ಇದರಲ್ಲಿ ಮಾಡ್ತಾಯಿದ್ದೀನಿ. ಓಕೆ, ಇಲ್ಲಿ ಮಾಡಿದ್ದೀವಿ ಅದು IRRನ ಆ್ಯಸ್ ಇಟ್ ಈಸ್. ಫಸ್ಟ್ ನಾವು ಹೇಗೆ ಮಾಡಿದ್ದೀವಿ ಅದೇ ಥರ +2395 ಬಂದಿದೆ. ಆಮೇಲೆ ಫೇಕಾಗಿ ಒಂದನ್ನು ತೊಗೊತಾ ಇದ್ದೀವಿ, ದಟ್ ಈಸ್ 16% ತೊಗೋತಾ ಇದ್ದೀವಿ. ಯಾಕಂದರೆ ಇದು ಪಾಸಿಟಿವ್ ಇದ್ದಾಗ ನಾವೇನು ಮಾಡಬೇಕು, ಹೈಯರ್ ರೇಟ್ ಆಫ್ ರಿಟರ್ನನ್ನು ತೊಗೊಂಡಾಗ ನಮಗೆ ನೆಗೆಟಿವ್ ಬರುತ್ತೆ ಅಂತ ಇದೆ. ಸೊ ಇಲ್ಲಿ ಪಾಸಿಟಿವ್ ಸಿಕ್ಕಿದೆ ನಮಗೆ. ಸೊ 1% ಹೈಯರಲ್ಲಿ ನಾನೇನು ಮಾಡ್ತಿದ್ದೆ ತೊಗೊಂಡು ಇದು ಕ್ಯಾಲ್ಕುಲೇಟ್ ಮಾಡಿದಾಗ ಸೇಮ್ ಇದನ್ನು ಟೇಬಲನ್ನು ಯೂಸ್ ಮಾಡ್ತಾಯಿದ್ದೀನಿ. ದಟ್ ಈಸ್ ಫ್ಯಾಕ್ಟರ್ ಫಾರ್ ಸಿಂಪಲ್ ಫ್ಯೂಚರ್ಸ್ ಅಮೌಂಟ್. ಓಕೆ, ಅದು ಮಾಡಿದಾಗ ನನಗೆ -1572 ಸಿಗ್ತಾ ಇದೆ.
As it is uneven cash inflow, we have to do trial and error method using PVF of single value future amount table. ಓಕೆ, ಅದೇ ಈ ಕ್ಯಾಲ್ಕುಲೇಷನಲ್ಲೇ ಇಲ್ಲಿ ಅದನ್ನೇ ಫಿಲ್ ಮಾಡ್ತಾ ಇದ್ದೀನಿ. ಎಲ್ ಟಿ ಆರ್ ಅಂದರೆ ನಮ್ಮ ಲೋವರ್ ರೇಟ್ ಆಫ್ ಎರಡರೊಳಗೂ ಯಾವ್ದು ಲೋವರ್ ಇರುತ್ತೆ ಅದು, ಪ್ಲಸ್ NPV1 ಪಾಸಿಟಿವ್ ಯಾವುದಿರುತ್ತೆ ಅದು ಡಿವೈಡ್ ಬೈ NPV1 ಅದರದ್ದು ಡಿಫ್ರೆನ್ಸಸ್ಸಲ್ಲಿ ಬರುತ್ತೆ. NPV1 ಯಾವುದಾದ್ರೂ ಒಂದು ನೆಗೆಟಿವ್ ಇದ್ದೇ ಇರುತ್ತೆ. ಸೊ ನೆಗೆಟಿವ್ ಬಂದಾಗ ಅದು ಪಾಸಿಟಿವ್ ಆಗುತ್ತೆ. ಪಾಸಿಟಿವ್ ಆಗಿ 2395 ಪ್ಲಸ್ 1572 ಬಂದು 15.6% ಅದರದ್ದು ಆನ್ಸರ್ ಬರ್ತದೆ. IRR ಪ್ರಾಜೆಕ್ಟ್ ಎದು ಯೂನಿಫಾರ್ಮ್ ಕ್ಯಾಶ್ ಇನ್ಫ್ಲೋ ಪ್ರಾಜೆಕ್ಟ್ ಎಮ್ದಾಗಿರೋದ್ರಿಂದ, ಅದು ಯೂನಿಫಾರ್ಮ್ ಕ್ಯಾಶ್ ಇನ್ಫ್ಲೋ ಆಗಿರೋದ್ರಿಂದ ನಾವು ಆ್ಯನ್ಯುಟಿ ಟೇಬಲನ್ನು ಇಲ್ಲಿ ತೊಗೋತೀವಿ. ಓಕೆ, ಆ್ಯನ್ಯುಟಿ ಟೇಬಲನ್ನು ತೊಗೋತೀವಿ ಇಲ್ಲಿ. ಇದ್ರದ್ದು ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಫಸ್ಟ್ ಏನು ಮಾಡ್ತಿದ್ವಿ, ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ ಏನನ್ನು ಫೈಂಡ್ ಔಟ್ ಮಾಡ್ತೀವಿ ಡೈರೆಕ್ಟಾಗಿ. ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಡಿವೈಡ್ ಬೈ ಕ್ಯಾಶ್ ಇನ್ಫ್ಲೋ ಸಿಗ್ತಾ ಇದೆ 2,40,000 ಡಿವೈಡ್ ಬೈ 70,000. ನಮಗೆ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ ಬಂದು 3.42 ಬರ್ತಾ ಇದೆ. ನಾವು 3.42ನ ಎಲ್ಲಿ ಸಿಗುತ್ತೆ ಅಂತ ನೋಡಬೇಕು, ಯಾಕಂದರೆ ಇದು 5 ಇಯರ್ಸ್ ಪ್ರಾಜೆಕ್ಟ್ ಆಗಿರೋದಕ್ಕೆ ಈ 5 ಇಯರ್ಸಲ್ಲಿ 5th ಇಯರಲ್ಲಿ 3.42 ಎಲ್ಲಿ ಸಿಗುತ್ತೆ ಅಂತಂದರೆ ಇಲ್ಲಿ ನಿಯರೆಸ್ಟ್ 3.433 ಇದೆ. 14% ಇದು IRR ನಮಗೆ 14% ಸಿಗ್ತಾ ಇದೆ. ಸೊ 14% ಈಸ್ ದ IRR ಫಾರ್ ದಿಸ್ ಪ್ರಾಜೆಕ್ಟ್. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ಇಫ್ ಯು ಹ್ಯಾವ್ ಎನಿ ಡೌಟ್ ಪ್ಲೀಸ್ ಕಮೆಂಟ್ ಬಿಲೋ.